ಕೋಲಾರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯ ಎಲೆಕ್ಷನ್ ನಡೆದಿದೆ. ಕೊಮೂಲ್ ಮತದಾರರಿಗೆ ಅಭ್ಯರ್ಥಿಗಳು ಬಂಪರ್ ಆಫರ್ ಕೊಟ್ಟಿದ್ದಾರಂತೆ. ಒಂದು ಓಟಿಗೆ 5 ರಿಂದ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಅಭ್ಯರ್ಥಿಗಳು. ಒಂದು ಓಟಿಗೆ 5 ರಿಂದ 10 ಲಕ್ಷ. ಅಷ್ಟು ಮಾತ್ರ ಅಲ್ಲ, ಮುಂಬೈ, ಗೋವಾ, ಹೈದರಾಬಾದ್ ಪ್ರವಾಸ, ಕೈ ತುಂಬ ಹಣ. ಈಗ ಮತ ಹಾಕಿ ಹೊರಬಂದಂಥ ಮತದಾರರಿಗೆ ಒಂದು ಕುಕ್ಕರ್ ಕೂಡ ಗಿಫ್ಟ್. ಕೋಲಾರದ ಸರ್ಕಾರಿ PU ಕಾಲೇಜಿನಲ್ಲಿ ಮತದಾನ ನಡೆದಿದೆ. ಮತದಾನ ಮಾಡಿ ಬಂದ ಮತದಾರರಿಗೆ ಒಂದೊಂದು ಕುಕ್ಕರ್, ಮಿಕ್ಸಿ ಎಲ್ಲ ಆಫರ್ ಗಿಫ್ಟ್. ನೋಡಿ, ಯಾವ ಚುನಾವಣೆ ಇದು? ಹಾಲು ಒಕ್ಕೂಟ ಇದರ ಚುನಾವಣೆ. MP ಎಲೆಕ್ಷನ್ ಅಲ್ಲ, ಅಥವಾ MLA ಎಲೆಕ್ಷನ್ ಅಲ್ಲ, ಪಂಚಾಯತಿ ಎಲೆಕ್ಷನ್ಗಳಲ್ಲ, BBMP ಎಲೆಕ್ಷನ್ನು ಅಲ್ಲ, ಹಾಲು ಒಕ್ಕೂಟದ ಚುನಾವಣೆ. ಅದಕ್ಕೆ ಈ ರೇಂಜ್ಗೆ ಅಂತ ಹೇಳಿದ್ರೆ, ಇನ್ನು ಜಸ್ಟ್ ಇಮ್ಯಾಜಿನ್, ಸಂಸದರ ಚುನಾವಣೆ ಬಂದಾಗ ಎಷ್ಟು ಖರ್ಚಾಗುತ್ತೆ, ಏನೆಲ್ಲ ಕೊಡ್ತಾರೆ. ಅಂದರೆ 5-10 ಸಾವಿರ ಭಾಳ ಕಮ್ಮಿ ಅನಿಸುತ್ತೆ. ಇಲ್ಲಿ ಒಂದು ಮತಕ್ಕೆ 5 ರಿಂದ 10 ಲಕ್ಷ ಅಂತೆ. ಜೊತೆಗೆ ಟ್ರಿಪ್ಪು, ಕುಕ್ಕರು, ಮಿಕ್ಸಿ ಎಲ್ಲನೂ ಕೊಟ್ಟಿದ್ದಾರೆ. ವಾ ವಾ, ಕ್ಯಾ ಬಾತ್ ಹೇ. ಹಾಗಾದರೆ ನೀವು ಹಾಲು ಒಕ್ಕೂಟದಲ್ಲಿ ಆಯ್ಕೆಯಾಗಿ ಬಂದ ಮೇಲೆ ಏನು ಮಾಡ್ತೀರಿ? ಇದೆಲ್ಲ ರಿಕವರಿ ಮಾಡ್ಕೋಬೇಕಲ್ಲ. ಈ ಕೊಟ್ಟಿರೋ ಹಣವನ್ನು, ಖರ್ಚು ಮಾಡಿರೋ ಹಣವನ್ನು ಮತ್ತೆ ವಾಪಸ್ ಪಡಿಬೇಕಲ್ಲ. ಯಾವುದ್ರಲ್ಲಿ ಹೊಡಿತಾರೆ ಅಂತ. ಅದು ರಕ್ತದ ಕಣಕಣದಲ್ಲಿ ಭ್ರಷ್ಟಾಚಾರ ಅನ್ನೋದು ಬಂದುಬಿಟ್ಟಿದೆ. ಏನು ಮಾಡೋದಕ್ಕಾಗೋದಿಲ್ಲ. ಮತದಾನ ಆಗಬೇಕು ಅಂತ ಹೇಳಿದ್ರೆ ಜನರಿಗೆ ಏನಾದರೂ ಕೊಡಲೇಬೇಕು, ಗೆಲ್ಲಬೇಕು ಅಂತ ಹೇಳಿದ್ರೆ ಏನಾದರೂ ಕೊಡಲೇಬೇಕು. ಬಟ್ ಇಲ್ಲಿ ಮಾತ್ರ ಭರ್ಜರಿ ಆಫರ್. 5 ರಿಂದ 10 ಲಕ್ಷ ರೂಪಾಯಿ ಒಂದು ಮತಕ್ಕೆ, ಟ್ರಿಪ್ಪು, ಮಿಕ್ಸಿ, ಕುಕ್ಕರು ಎಲ್ಲನೂ ಕೊಟ್ಟಿದ್ದಾರೆ. ಸಮೀರ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ. ಸಮೀರ್, ಇದು MLA ಎಲೆಕ್ಷನ್ ಅಲ್ಲ, MP ಎಲೆಕ್ಷನ್ ಅಲ್ಲ, ಇದು ಹಾಲು ಒಕ್ಕೂಟದ ಎಲೆಕ್ಷನ್. ಅದಕ್ಕೆ ಈ ರೇಂಜಿಗೆ ಗಿಫ್ಟು. ಹೌದು ವಾಸುದೇವ್, ಏನಂತ ಹೇಳಿದ್ರೆ, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನಿತ್ತು, ಇದು ವಿಭಜನೆಗೊಂಡ ನಂತರ ಕೇವಲ ಈಗ ಕೋಲಾರ ಹಾಲು ಒಕ್ಕೂಟವಾಗಿ ಆಗಿರೋದ್ರಿಂದ ಹೊಸ ಆಡಳಿತ ಮಂಡಳಿಯ ಚುನಾವಣೆ ನಡೀಲಿಕ್ಕೆ ಆರಂಭವಾಗಿದೆ. ಅಂದ್ರೆ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಚುನಾವಣೆ ನಡೆದಿದೆ. ಏನು 13 ಮಂದಿ ಆಡಳಿತ ಮಂಡಳಿ ಸದಸ್ಯರು ಚುನಾವಣೆ ಆಗಬೇಕಾಗಿದೆ. ಒಟ್ಟು 855 ಮಂದಿ ಮತ ಚಲಾಯಿಸಲಿಕ್ಕಿದ್ದಾರೆ. ಅಂದ್ರೆ ಏನು ಸಂಘ ಸಂಸ್ಥೆಗಳು, ಹಾಲು ಒಕ್ಕೂಟ ಸಂಘ ಸಂಸ್ಥೆಗಳಿರ್ತವೆ, ಅದರ ಡೆಲಿಗೇಟ್ಸ್ ಅಂದ್ರೆ ಅದರಿಂದ ಪ್ರತಿನಿಧಿಗಳು ಯಾರಿರ್ತಾರೆ ಅವರು ಮತ ಚಲಾವಣೆ ಮಾಡುವಂಥದ್ದು. ಆ ಮತ ಚಲಾವಣೆ ಮಾಡುವಂತಹ ಪ್ರತಿನಿಧಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಮಿಷಗಳನ್ನ ನೀಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಲಕ್ಷ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಮತ್ತೆ ಅವರನ್ನ ಬೇರೆ ಪ್ರವಾಸಿ ತಾಣಗಳಿಗೆ, ಅಂದ್ರೆ ಹೈದರಾಬಾದ್ ಮತ್ತೆ ಗೋವಾ ಕಡೆಗೆ ಬಸ್ಗಳಲ್ಲಿ ಕರ್ಕೊಂಡು ಹೋಗಿ ಅವರನ್ನ ಇವತ್ತು ನೇರವಾಗಿ ಮತದಾನ ಕೇಂದ್ರಕ್ಕೆ ಕರೆದುಕೊಂಡು ಬಂದಿರೋಂತ, ಇವತ್ತು ಮತದಾನ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಚುನಾವಣೆಯಲ್ಲಿ ಇಬ್ಬರು ಶಾಸಕರು, ಅಂದ್ರೆ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕರಾದಂತ SN ನಾರಾಯಣಸ್ವಾಮಿ ಹಾಗೂ ಕೋಚಿಮುಲ್ನ ಮಾಜಿ ಅಧ್ಯಕ್ಷರು ಹಾಗೂ ಮಾಲೂರ್ನ ಹಾಲಿ ಶಾಸಕರಾಗಿರುವಂತ KV ನಂಜೇಗೌಡ, ಇಬ್ರು ಶಾಸಕರು ಸ್ಪರ್ಧೆ ಮಾಡಿರೋದ್ರಿಂದ ಸಾಕಷ್ಟು ಕುತೂಹಲ ಮತ್ತೆ ಪೈಪೋಟಿಗೆ ಕಾರಣವಾಗಿರೋದ್ರಿಂದ ಸಹಜವಾಗಿ ಇಲ್ಲಿ ಹಣಬಲದ ಒಂದು ವಾಸನೆ ಬಂದಿರುವಂತದ್ದು. ಹೀಗಾಗಿ ಏನು ಈ ಒಂದು ಕೋಚಿಮುಲ್ನ ಚುನಾವಣೆ ಇವಾಗ ತಾನೇ ಮುಗಿದಿರುವಂತದ್ದು. ಈಗ ಏನು ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಈಗಾಗಲೇ ಹೊರಭಾಗದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂತಸವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಒಂದು ಚುನಾವಣೆಯಲ್ಲಿ ಸ್ವಪಕ್ಷೀಯರು, ಅಂದ್ರೆ ಕಾಂಗ್ರೆಸ್ನ ಇಬ್ಬರು ಶಾಸಕರ ನಡುವೆ ಸಾಕಷ್ಟು ಪೈಪೋಟಿ, ಜಿದ್ದಾಜಿದ್ದಿ ನಡೆದಿದೆ ಅಂತ ಹೇಳ್ಬೋದು ವಾಸುದೇವ್. ಓಕೆ, ಥ್ಯಾಂಕ್ ಯು ಸಮೀರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.